ನಮಸ್ಕಾರ ಎಲ್ಲರಿಗೂ. ನಾನು ಬಾಲು ಜುಂಜರ್ವಾಡ್, ನಿಮ್ಮದೇ ಶ್ರೀ ಅಂಬಿಕಾ ನರ್ಸರಿಯಿಂದ ಮಾತಾಡ್ತಿದ್ದೀನಿ. ನಮ್ಮ ನರ್ಸರಿ ಸಾಂಗ್ಲಿ ರೋಡ್ ಇಂಚಲ್ಕರಂಜಿ, ರಾಜಸ್ಥಾನ್ ಗೋಶಾಲೆಯ ಎದುರು ಇದೆ. ಇವತ್ತು ನಾವು ನೋಡೋದು ಎಲ್ಲರಿಗೂ ತುಂಬಾ ಇಷ್ಟವಾಗೋ ಮಲ್ಟಿ ಕಲರ್ ಸೇವಂತಿಗೆ ಗಿಡ. ಈ ಗಿಡವನ್ನು ಹೇಗೆ ಬೆಳೆಸಬೇಕು, ಯಾವ ಮಣ್ಣಿನಲ್ಲಿ ಚೆನ್ನಾಗಿ ಬರುತ್ತದೆ, ನೀರು, ಫರ್ಟಿಲೈಸರ್, ಪ್ರೂನಿಂಗ್ ಎಲ್ಲವೂ ಹೇಗೆ ಮಾಡಬೇಕು, ಎಲ್ಲ A to Z ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಕೊಡ್ತೀನಿ. ಕೊನೆಯವರೆಗೂ ನೋಡಿ. ಇದು ಸೇವಂತಿಗೆ ಗಿಡ, ಕ್ರೈಸಾಂಥಮಮ್. ಇದು ವಿಂಟರ್ ಸೀಸನ್ನಲ್ಲಿ ತುಂಬಾ ಚೆನ್ನಾಗಿ ಹೂ ಬಿಡೋ ಗಿಡ. ವೈಟ್, ಯೆಲ್ಲೋ, ಪಿಂಕ್, ರೆಡ್ ಇಂತಹ ಹಲವಾರು ಕಲರ್ಸ್ನಲ್ಲಿ ಸಿಗುತ್ತದೆ. ಗಾರ್ಡನ್, ಟೆರೆಸ್, ಬ್ಯಾಲ್ಕನಿ ಎಲ್ಲಗಿ ಬೇಕಾದ್ರೂ ಪರ್ಫೆಕ್ಟ್. ಇದು ಆಂಧ್ರಪ್ರದೇಶ್ ಮತ್ತು ರಾಜಸ್ಥಾನ್ನಲ್ಲಿ ತುಂಬಾ ಚೆನ್ನಾಗಿ ಬೆಳೆಯುತ್ತದೆ. ಎಲ್ಲ ಗಿಡಗಳಿಗೆ ಮುಖ್ಯವಾದದ್ದು ಸರಿಯಾದ ಮಣ್ಣು. 40% ಗಾರ್ಡನ್ ಸಾಯಿಲ್, 30% ಕೋಕೋಪೀಟ್, 30% ವರ್ಮಿ ಕಂಪೋಸ್ಟ್. ಈ ಮಿಕ್ಸ್ ಇದ್ದರೆ ರೂಟ್ ಸ್ಟ್ರಾಂಗ್ ಆಗುತ್ತವೆ. ಟಿಪ್: ವಾಟರ್ ಡ್ರೈನೇಜ್ ಗುಡ್ಡಿರಬೇಕು, ಇಲ್ಲದಿದ್ದರೆ ಗಿಡ ಹಾಳಾಗುತ್ತದೆ. ನೀರಿನ ವಿಷಯದಲ್ಲಿ ಹೆಚ್ಚು ಮಿಸ್ಟೇಕ್ ಆಗುತ್ತದೆ. ಡೈಲಿ ವಾಟರ್ ಬೇಡ, ಸಾಯಿಲ್ ಡ್ರೈ ಆದ್ಮೇಲೆ ಮಾತ್ರ ನೀರು ಹಾಕಿ. ಓವರ್ ವಾಟರಿಂಗ್ ಮಾಡಿದ್ರೆ ರೂಟ್ಸ್ ಕುಳಿತು ಹೋಗುತ್ತವೆ. ನೀರಿನ ವಿಷಯದಲ್ಲಿ ಸೂರ್ಯನ ಬೆಳಕು ಆಂಧ್ರಪ್ರದೇಶ್ ಮತ್ತು ರಾಜಸ್ಥಾನ್ನಲ್ಲಿ ತುಂಬಾ ಚೆನ್ನಾಗಿ ಬೆಳೆಯುತ್ತದೆ. ಎಲ್ಲ ಗಿಡಗಳಿಗೆ ಮುಖ್ಯವಾದದ್ದು ಸರಿಯಾದ ಮಣ್ಣು. 40% ಗಾರ್ಡನ್ ಸಾಯಿಲ್, 30% ಕೋಕೋಪೀಟ್, 30% ವರ್ಮಿ ಕಂಪೋಸ್ಟ್. ಈ ಮಿಕ್ಸ್ ಇದ್ದರೆ ರೂಟ್ ಸ್ಟ್ರಾಂಗ್ ಆಗುತ್ತವೆ. ಟಿಪ್: ವಾಟರ್ ಡ್ರೈನೇಜ್ ಗುಡ್ಡಿರಬೇಕು, ಇಲ್ಲದಿದ್ದರೆ ಗಿಡ ಹಾಳಾಗುತ್ತದೆ.